ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು ಆಸೆ ಇದೆ ಸರ್. ಅದು ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ಇರುತ್ತಲ್ಲ ಸರ್, ನಮ್ದು ಇರುತ್ತೆ, ನಿಮ್ದು ಇರುತ್ತಲ್ಲ ಸರ್. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದ್ರ ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಬಟ್ ರೆಡಿ ಇದ್ದೀರಾ ಸರ್? ಅರೆ ಕೊಟ್ರೆ ಹೇಳ್ತೀನಿ ರೀ. ಅವಾಗ ಇದು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇರಲ್ಲ. ಕೊಡು ತಗೋ ಪ್ರಶ್ನೆ ಇದ್ರೆ ನಾನು ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆ ಏನಿಲ್ಲ, ಯಾರು ಕೊಡೋರು ಯಾರು ತೊಗೊಳೋರು ಯಾರಿಲ್ಲ. ಚರ್ಚೆ ನಡೀತಾ ಇದೆಯಲ್ಲ ಸರ್ ಈಗ. ಇದಿರಲ್ಲ ಸರ್. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ ನಾನು, 1-2 ವರ್ಷಲೇ, 1 ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ನೋಡಿ, ಪುನಃ ಅದನ್ನು ಕೇಳಬೇಡ್ರಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡಬೇಕಲ್ಲ, ನನ್ನ ಫ್ರೆಂಡ್ ಅವ.